ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ನಮಸ್ಕಾರ. ಕಂಟಿನ್ಯೂ ಮಾಡೋಣ ಹಿಂದಿ ಚಾಪ್ಟರ್ 4. ಲಾಸ್ಟ್ ಕ್ಲಾಸ್ವರೆಗೂ ನಾವು ದೋಹೆಗಳನ್ನು ನೋಡಿದ್ವಿ. ಅದು ಕಬೀರ್ ದಾಸ್ ಜಿ ಅವ್ರದ್ದು. ಸೊ ನಮಗೆ 4th ಚಾಪ್ಟರ್ ಅಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂದ್ರೆ ಒಂದು ಕವಿತೆಯನ್ನ ಕೊಟ್ಟಿದ್ದಾರೆ. ಕವಿ ಬಂದು ಮೈಥಿಲಿ ಶರಣ್ ಗುಪ್ತ್. ಇವರು ಮೈಥಿಲಿ ಶರಣ್ ಗುಪ್ತ್ ಅವರು ನಮ್ಮ ರಾಷ್ಟ್ರ ಕವಿಗಳಾಗಿದ್ರು. ಇವರು ಝಾನ್ಸಿಯಲ್ಲಿ ಒಂದು ಸಣ್ಣ ಪುಟ್ಟ ಗ್ರಾಮ ಏನಂತೂ ಚಿರ್ಗಾಂವ್ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ರು. ಸೊ ಮೈಥಿಲಿ ಶರಣ್ ಗುಪ್ತ್ ಅವರು ಈ ಕವಿತೆ ಮುಖಾಂತರ ನಮ್ಗೆ ಏನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇದನ್ನ ಓದ್ತಾ ತಿಳ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಪಾಠ ಪ್ರವೇಶ್ ಅಂದ್ರೆ ಮೊದಲು ಈ ಚಾಪ್ಟರ್ ಇಂಟ್ರೊಡಕ್ಷನ್ ತಗೋಣ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತೀನಿ, ನೀವು ಟೆಕ್ಸ್ಟ್ ಬುಕ್ ಇದ್ರೆ ಓದಿ, बिकॉज रीडिंग प्रैक्टिस आगता है। पाठ प्रवेश प्रकृति के अन्य प्राणियों की तुलना में मनुष्य में चेतना शक्ति की प्रबलता होती ही है। वह अपने ही नहीं औरों के हिताहित का भी ख्याल रखने में, औरों के लिए भी कुछ कर सकने में समर्थ होते हैं। ಪಶು ಅಂದ್ರೆ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಪ್ರಕೃತಿಯಲ್ಲಿ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಮನುಷ್ಯನಲ್ಲಿ ಚೇತನ ಶಕ್ತಿ, ಚಿಂತನೆ ಮಾಡುವಂತ ಶಕ್ತಿ ತುಂಬಾನೇ ಹೆಚ್ಚಿರುತ್ತೆ. ಅದ್ರ ಜೊತೆಗೆ ಅವನೇನಪ್ಪಾ ಅಂದ್ರೆ ಅವನು ಬರೀ ತನ್ನ ಬಗ್ಗೆ ಅಲ್ಲದೆ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದ್ರಲ್ಲಿ, ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲೂ ಕೂಡ ಸಮರ್ಥನಾಗಿರ್ತಾನೆ ಅಂತ ಹೇಳ್ತಿದಾರ. समर्थ होता। पशु चारागाह में होते हैं, अपने 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 हिस्से का चर आते हैं, पर मनुष्य ऐसा नहीं करता। वह जो कमाता है, जो भी कुछ उत्पादित करता है, वह औरों के लिए भी करता है, औरों के सहयोग में करता है। ಅಂದ್ರೆ ಏನಂತಿದ್ದಾರೆ ಇಲ್ಲಿ, ಇವಾಗ ಪ್ರಾಣಿಗಳನ್ನ ತಗೊಂಡ್ರೆ ಅವು ಎಲ್ಲಿ ಕೊಟ್ಟಿಗೆಯಲ್ಲಿ ಬಿದ್ದಿರುತ್ತೆ, ಕೊಟ್ಟಿಗೆಯಲ್ಲಿ ಇರ್ತವೆ, ಜೊತೆಗೆ ಅವುಗಳ ಪಾಲು ಏನಿರುತ್ತೆ ಅಷ್ಟು ನಾವು ತಿನ್ನುತ್ತೆ. ಇಲ್ಲಿ ಚರ್ನ ಮೀನ್ಸ್ ಏನಂತೀವಿ ನಾವು, ದನಗಳೇನು ಮೇಯೋದು. ಸೊ ತಮ್ಮ ತಮ್ಮ ಪಾಲನ್ನ ಅವು ಮೇಯುತ್ತೆ, ತಮಗೋಸ್ಕರ ಅವು ಬದುಕುತ್ತೆ. ಬಟ್ ಮನುಷ್ಯ ಆ ಥರ ಮಾಡಲ್ಲ. ಮನುಷ್ಯ ಏನನ್ನ ಸಂಪಾದನೆ ಮಾಡ್ತಾನೆ, ಏನನ್ನ ಉತ್ಪಾದನೆ ಮಾಡ್ತಾನೆ, ಅದು ಬೇರೆಯವ್ರಿಗೋಸ್ಕರನೂ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ತರ ಏನಪ್ಪಾ ಅಂದ್ರೆ ಈ ಪಾಠ್ಯದಲ್ಲಿ ಪ್ರಸ್ತುತ पाठ का कवि अपनों के लिए जीने मरने वालों को मनुष्य तो मानता है, लेकिन यह मानने को तैयार नहीं है कि ऐसे मनुष्यों में मनुष्यता के पूरे पूरे लक्षण भी है। ಸೊ ಈ ಪಾಠ್ಯದ ಮುಖಾಂತರ ಕವಿ ಏನಪ್ಪ ತೋರಿಸ್ತಾರೆ ಅಂದ್ರೆ, ಸೊ ತಾನು ಮತ್ತೆ ತನ್ನವರಿಗೋಸ್ಕರ ಬದುಕುವಂತವ್ರನ್ನ ಮನುಷ್ಯ ಅಂತ ಅವರು ಕನ್ಸಿಡರ್ ಮಾಡ್ತಾರೆ, ಓಕೆ. ಬಟ್ ಅವರು ಏನಪ್ಪ ಅನ್ನಲ್ಲ ಅಂದ್ರೆ, ಬಟ್ ಆ ಮನುಷ್ಯನಲ್ಲಿ ಮನುಷ್ಯತ್ವಕ್ಕೆ ಬೇಕಾಗಿರುವಂತ ಎಲ್ಲಾ ಲಕ್ಷಣಗಳು ಇರೋದಿಲ್ಲ ಅಂತ ಅವರು ಹೇಳ್ತಾರೆ. वह तो उन मनुष्यों को ही महान मानेगा जिनमें अपने और अपनों के हित चिंतन से कहीं पहले और ಸರ್ವೋಪರಿ दूसरों का हित चिंतन हो. ಅಂದ್ರೆ ಇವರು ಯಾರನ್ನ ಆಕ್ಚುಲ್ ಆಗಿ ಮನುಷ್ಯ ಅಂತ ಕನ್ಸಿಡರ್ ಮಾಡ್ತಾರೆ, ಇವನು ತುಂಬಾ ನಿಜವಾದ ಮನುಷ್ಯ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಯಾರು ಮೊದಲು ತಾನು ತನ್ನವರಿಗೋಸ್ಕರ ಅನ್ನೋದನ್ನ ಬಿಟ್ಟು ಬೇರೆಯವರಿಗೋಸ್ಕರ ಚಿಂತನೆ ಮಾಡ್ತಾರೋ, ಬೇರೆಯವರಿಗೋಸ್ಕರ ತ್ಯಾಗನ ಮಾಡ್ತಾರೋ, ಬೇರೆಯವರಿಗೋಸ್ಕರ ಸಹಾಯ ಮತ್ತೆ ಅವ್ರಿಗೋಸ್ಕರ ಬದುಕ್ತಾರೋ ಅಂತವ್ರನ್ನ ಇವರು ಮನುಷ್ಯ ಅಂತ ಕನ್ಸಿಡರ್ ಮಾಡ್ತಾರೆ. उसमें वे गुण हो जिनके कारण कोई मनुष्य इस मृत्युलोक से गमन कर जाने के बावजूद युगों तक औरों की यादों में भी बना रह पाता है। उसकी मृत्यु भी सुमृत्यु हो जाती है. ಏನಪ್ಪ ಅಂತಿದ್ದಾರೆ, ಯಾರು ನಿಜವಾದ ಮನುಷ್ಯ ಆಗ್ತಾರಂದ್ರೆ, ಯಾರು ಈ ಮೃತ್ಯು ಲೋಕವನ್ನ ತ್ಯಾಗ ಮಾಡಿ ಅಂದ್ರೆ ಅವರು ನಿಧನರಾಗಿ ಹೊರಟ ಮೇಲೇನು ಕೂಡ, ಸತ್ತೋದ್ಮೇಲೇನು ಕೂಡ ಯುಗ ಯುಗಗಳಲ್ಲೂ ಏನು ಎಲ್ಲಾ ಮನುಷ್ಯರ ನೆನಪಲ್ಲಿ ಉಳ್ಕೋತಾರೋ, ಆ ತರ ಒಳ್ಳೆ ಕಾರ್ಯ ಮಾಡಿ ಹೊರಟಿರ್ತಾರೋ ಅವ್ರನ್ನ ಇವರು ಮನುಷ್ಯರು ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆ ಲಕ್ಷಣಗಳೆಲ್ಲ ಏನು, ಸೊ ಏನಂತಿದ್ದಾರೆ, ಆಖಿರ್ ಕ್ಯಾ ಹೈ ವೈಗುಣ್. ಸೊ ಆ ಲಕ್ಷಣಗಳು ಏನು ಅನ್ನೋದನ್ನು ನಾವು, ಈ ಯಾವ್ಯಾವ ಲಕ್ಷಣಗಳಿದ್ರೆ ನಾವು ಈ ಕವಿಗೆ ಮನುಷ್ಯರ ತರ ಕಾಣ್ತೀವಿ, ಯಾವ ಲಕ್ಷಣಗಳಿದ್ರೆ ನಾವು ನಿಜವಾದ ಮನುಷ್ಯರಾಗ್ತೀವಿ ಅಂತ ಹೇಳಕ್ ಹೊರಟಿದ್ದಾರೆ ಅನ್ನೋದು ಈ ಪದ್ಯದಲ್ಲಿ ನೋಡೋಣ. ಸೊ ಸ್ಟಾರ್ಟ್ ಮಾಡೋಣ. ಟೆಕ್ಸ್ಟ್ ಬುಕ್ ಬೇಡ ಇರಲಿ. ಸೊ ಇದು ಪದ್ಯ ಸ್ವಲ್ಪ ದೊಡ್ಡದಾಗಿದೆ. ಸೊ ಪ್ಯಾರಾಗ್ರಾಫ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಏನಪ್ಪಾ ಅಂದ್ರೆ, ಫಸ್ಟ್ ಪ್ಯಾರಾಗ್ರಾಫ್ ಬಂದು, विचार लो कि मत हो ना मृत्यु से डरो कभी, मरो परंतु यो मरो की याद जो करे सभी, हुई ना यो सुमृत्यु तो वृथा मरे वृथा जिए, मरा नहीं वही की जो जिया ना आपके लिए, वही पशु प्रवृत्ति है
कि आप ही चरे वही मनुष्य है कि जो मनुष्य के लिए मरे. ಸೊ ತುಂಬಾ ದೊಡ್ಡದಿದೆ, ಅದಕ್ಕೆ ಏನ್ ಮಾಡೋಣ, ಟೂ ಲೈನ್ಸ್ ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಈ 2 ಲೈನ್ಸ್ ನ ಇದು ಮಾಡೋಣ. ಈ 2 ಲೈನ್ಸ್ ಅಲ್ಲಿ ವಿಚಾರ ಲೋಕಿ ಮರ್ತ್ಯ ಹೋ ನಾ ಮೃತ್ಯು ಸೆ ಡರೋ ಕಭಿ. ಇದರಲ್ಲಿ ಈ मर्त्य ಅಂದ್ರೆ ಏನಪ್ಪ, ಅದು ಕೂಡ ಮೃತ್ಯುನ ರಿಪ್ರೆಸೆಂಟ್ ಮಾಡ. मर्त्य का मतलब होता है मृत्यु. सो विचार लो कि मृत्यु हो ना मृत्यु से डरो कभी, मरो परंतु यो मरो की याद जो करे सभी. So, ವಿಚಾರ ಲೋ ಕಿ ಮರ್ತ್ಯು ಹೋ ಅಂದ್ರೆ ಎಲ್ಲರಿಗೂ ಗೊತ್ತು ಏನು, ಸಾವು ಅನ್ನೋದು ನಿಶ್ಚಿತ. सबको पता है कि मृत्यु तो होनी ही है और मृत्यु से ना डरो कभी. ಸೊ ನಮ್ಗೆ ಗೊತ್ತು ಎಲ್ಲರೂ ನಾವು ಸಾಯೋರೆ ಅಂತ, ಜೊತೆಗೆ ನಮ್ಮಲ್ಲಿ ಮೃತ್ಯುವಿನ ಭಯ ಇರಬಾರ್ದು, ಯಾವತ್ತು ನಾವು ಸಾವಿಗೆ ಭಯ ಪಡಬಾರದು. ಮರೋ ಪರಂತು ಯೋ ಮರೋ ಕಿ ಯಾದ್ ಜೋ ಕರೆ ಸಭಿ. ಎಲ್ಲರೂ ಸಾಯೋದು ನಿಶ್ಚಿತ, ಓಕೆ, ಜೊತೆಗೆ ನಾವು ಸಾವಿನ ಬಗ್ಗೆ ಭಯ ಕೂಡ ಪಡಬಾರದು. ಭಯ ಪಟ್ಟರೆ ಸಾವಿಂದ ಬಚಾವ್ ಆಗ್ತೀವ, ಇಲ್ಲ ತಾನೆ. ಸೊ ಏನಪ್ಪಾ ಅಂತಿದ್ದಾರೆ, ಸಾಯೋದಾದ್ರೂ ಸಾಯ್ತೀವಿ. ಮರೋ ಪರಂತು ಯೋ ಮರೋ, ಸತ್ರು ಹೇಗ್ ಸಾಯ್ಬೇಕು ಅಂದ್ರೆ ಯಾದ್ ಜೋ ಕರೆ ಸಭಿ ಅಂದ್ರೆ ಸತ್ರು ಯಾವ ತರ ಸಾಯ್ಬೇಕು ಅಂದ್ರೆ ಎಲ್ಲಾರು ನೆನಪಲ್ಲಿ ಉಳ್ಕೊಳ್ಳೋ ತರ ಸಾಯ್ಬೇಕು. ಅಂದ್ರೆ ಎಲ್ಲಾರು ನೆನಪಲ್ಲಿ ಉಳ್ಕೊಳ್ಳೋ ತರ ಸಾಯ್ಬೇಕು. ಇನ್ ದ ಸೆನ್ಸ್ ಏನಪ್ಪ ಹೇಳ್ತಿದಾರೆ ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು, ಬೇರೆಯವ್ರಿಗೋಸ್ಕರ ತ್ಯಾಗಗಳನ್ನ ಮಾಡ್ಬೇಕು. ಸೊ ಅಂದ್ರೆ ಬೇರೆಯವ್ರ ಉದ್ಧಾರಕ್ಕಾಗಿ ಕಷ್ಟ ಪಡ್ಬೇಕು. ಈ ತರ ಮಾಡಿ ಮತ್ತೆ ಟೈಮ್ ಬಂದು ಸತ್ತೋದಾಗ ಏನಪ್ಪಾ ಆಗುತ್ತೆ ಅಂದ್ರೆ ಎಲ್ಲಾರ ನೆನಪಲ್ಲಿ ಉಳ್ಕೊಂಡಿರ್ತಾರೆ. ಸೊ ಮನುಷ್ಯ ಸತ್ತಿದ್ರು ಅವರ ನೆನಪಲ್ಲಿ ಬದುಕಿರ್ತಾನೆ ಅಂತ ಹೇಳ್ತಾರೆ. ಸೊ ಫಸ್ಟ್ 2 ಲೈನ್ಸ್ ಏನಪ್ಪಾ ಹೇಳ್ತಿದ್ದಾರೆ, ವಿಚಾರ್ ಲೋ ಕಿ ಮೃತ್ಯು ಹೋನಾ ಮೃತ್ಯು ಸೆ ಡರೋ ಕಭಿ, ಮರೋ ಪರಂತು ಯೋ ಮರೋ ಕಿ ಯಾದ್ ಜೋ ಕರೆ ಸಭಿ. ಸೊ ಒಂದು, ಸಾವು ಅನ್ನೋದು ನಿಶ್ಚಿತ, ನಾವು ಅದ್ರ ಬಗ್ಗೆ ಭಯ ಪಡಬಾರದು. ಜೊತೆಗೆ ಸಾವುನ ಯಾವ ತರ ಸಾಯ್ಬೇಕು ಅಂದ್ರೆ ಏನು, ಬೇರೆಯವ್ರ ನೆನಪಲ್ಲಿ ಉಳ್ಕೊಳ್ಳೋ ತರ ಸಾಯ್ಬೇಕು. ಸೊ ಫಸ್ಟ್ 2 ಲೈನ್ಸ್ ಇದನ್ನ ಹೇಳುತ್ತೆ. ಇದರಲ್ಲಿ ಮರ್ತ್ಯ ಅಂತ ನಾವು ಪದದ ಮೀನಿಂಗ್ ಏನಪ್ಪಾ ಅಂದ್ರೆ ಮೃತ್ಯು ಅಂತಾನೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಸೆಕೆಂಡ್ ಲೈನ್ ನೋಡೋಣ. ಹುಯಿ ನಾ ಯೋ ಸುಮೃತ್ಯು ತೋ ವೃಥಾ ಮರೆ ವೃಥಾ ಜಿಯೆ, ಮರಾ ನಹಿ ವಹಿ ಕಿ ಜೋ ಜಿಯಾ ನಾ ಆಪ್ಕೆ ಲಿಯೆ. ಫಸ್ಟ್ ಲೈನ್, ಹುಯಿ ನಾ ಯೋ ಸುಮೃತ್ಯು ತೋ ವೃಥಾ ಮರೆ ವೃಥಾ ಜಿಯೆ. वृथा मतलब ಏನು, ವ್ಯರ್ಥ. ಸೊ ವೃಥಾ का मतलब होता है बेकार. ಅದ್ರ ಜೊತೆಗೆ ಇದರಲ್ಲಿ आपके लिए, मरा नहीं वही की जो जिए ना आपके लिए. आपके लिए का मतलब ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. आपके ಮೀನ್ಸ್ अपने लिए. ಈ ಪದ್ಯದಲ್ಲಿ आपके लिए ಮೀನ್ಸ್ ಏನಾಗುತ್ತೆ, अपने लिए, ತನ್ನಗೋಸ್ಕರ ಅಂತ. ಸೊ ಏನಪ್ಪಾ ಹೇಳ್ತಿದ್ದಾರೆ, ಹುಯಿ ನಾ ಯೋ ಸುಮೃತ್ಯು ತೋ ವೃಥಾ ಮರೆ ವೃಥಾ ಜಿಯೆ. ಸೊ ಈ ತರ ಸುಮೃತ್ಯು, ಈ ತರ ಏನು ಒಳ್ಳೆಯ ಸಾವು ನಿಮಗೆ ಬರದೇ ಇದ್ರೆ ಏನಪ್ಪಾ, ಒಳ್ಳೆಯ ಸಾವು ಯಾವುದು, ಬೇರೆಯವರಲ್ಲಿ ನೆನಪಲ್ಲಿ ಉಳ್ಕೊಳ್ಳೋ ಅಂತದ್ದು. ಸೊ ಅದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ, ಸುಮೃತ್ಯು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಹುಯಿ ನಾ ಯೋ ಸುಮೃತ್ಯು, ಈ ತರ ಸಾವು ನೀವು ಸತ್ತಿಲ್ಲ ಅಂದ್ರೆ ಈ ತರ ಬದುಕಿ ನೀವು ಹೋಗ್ಲಿಲ್ಲ ಅಂದ್ರೆ ವೃಥಾ ಮರೆ ವೃಥಾ ಜಿಯೆ, ನಿಮ್ಮ ಸಾವು ಕೂಡ ವ್ಯರ್ಥ, ನೀವು ಇಷ್ಟು ದಿನ ಬದುಕಿದ್ದು ವ್ಯರ್ಥ. ವೃಥಾ ಮೀನ್ಸ್ ಬೇಕಾರ ಅಂದ್ರೆ ವೇಸ್ಟ್, ಸಿಂಪ್ಲಿ ವೇಸ್ಟ್. ಸೊ ಮರಾ ನಹಿ ವಹಿ ಕಿ ಜೋ ಜಿಯಾನಾ ಆಪ್ಕೆ ಲಿಯೆ. ಮರಾ ನಹಿ ಅಂದ್ರೆ ಯಾರು ಸತ್ತ ಮೇಲೆ ಕೂಡ ಸತ್ತಿರಲ್ಲ, ಅಂದ್ರೆ ಯಾರು ಸತ್ತ ಮೇಲೆ ಕೂಡ ಬದುಕಿರ್ತಾರೆ. ಯಾರಪ್ಪ ಅಂದ್ರೆ ಜೋ ಜಿಯಾನಾ ಆಪ್ಕೆ ಲಿಯೆ, ಯಾರು ತನ್ನಗೋಸ್ಕರ ತನ್ನವರಿಗೋಸ್ಕರ ಬದುಕಲಿಲ್ವೋ ಅವರು ಸತ್ತ ಮೇಲೆ ಕೂಡ ಬದುಕಿರ್ತಾರೆ. ಅಂದ್ರೆ ಸತ್ತ ಮೇಲೆ ಕೂಡ ಅವರು ಸತ್ತಿರಲ್ಲ ಅಂತಾರೆ. ಇನ್ ದ ಸೆನ್ಸ್ ಏನಪ್ಪಾ ಅಂದ್ರೆ ತನ್ನಗೋಸ್ಕರ, ಇನ್ನೊಂದೇನಪ್ಪಾ ಅಂದ್ರೆ ತನ್ನವರಿಗೋಸ್ಕರ. ಯಾಕಂದ್ರೆ ಎಲ್ಲಾರು ಒಬ್ಬನಿಗೋಸ್ಕರ ಕಷ್ಟಪಡಲ್ಲ, ಫ್ಯಾಮಿಲಿಗೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಅವ್ರದ್ದು ಏನಿರುತ್ತೆ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಅಷ್ಟರಲ್ಲಿ ಅವರು ಚೆನ್ನಾಗಿ ಬದುಕ್ತಿರ್ತಾರೆ. ಬಟ್ ವಿತೌಟ್ ಎನಿ ರಿಲೇಷನ್, ಬೇರೆಯವರಿಗೆ ಅಂತ ನಾವೇನಂತೀವಿ. ಸೊ ಬೇರೆಯವರಿಗೋಸ್ಕರ ಬದುಕಬೇಕು, ಬೇರೆಯವ್ರಿಗೋಸ್ಕರ ಚಿಂತನೆಯನ್ನ ಮಾಡಬೇಕು. ಅಂಥವ್ರು ಏನಾಗ್ತಾರೆ ಅಂದ್ರೆ ಸತ್ತ ಮೇಲೆ ಕೂಡ ಬದುಕಿರ್ತಾರೆ ಅಂತ ಇಲ್ಲಿ ಕವಿ ಹೇಳಕ್ಕೆ ಹೊರಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಲೈನ್ ಏನಪ್ಪಾ ಹೇಳುತ್ತೆ ಅಂದ್ರೆ, ಈ ಥರ್ಡ್ 2 ಲೈನ್ಸ್, वही पशु प्रवृत्ति है कि आप ही चरे, वही मनुष्य है कि जो मनुष्य के लिए मरे. ಇದರಲ್ಲಿ ವಹಿ ಪಶು ಪ್ರವೃತ್ತಿ ಹೈ. ಪಶು ಪ್ರವೃತ್ತಿ ಅಂದ್ರೆ ಪಶು ಪ್ರವೃತ್ತಿ, ಇದು ನಮ್ಮ ಕನ್ನಡದಲ್ಲೂ ಇದೆ ಆಗುತ್ತೆ. ಪಶುವಿನ ತರ ಅಂದ್ರೆ ಜಾನುವಾರುಂಕಿ ತರ ವ್ಯವಹಾರ, ಸುಮ್ಮನೆ ಪ್ರಾಣಿಗಳ ತರ ಬದುಕ್ಬಿಡ್ತಾ ಇರೋಂಥದ್ದು. ಪ್ರಾಣಿಗಳು ಯಾವ ತರ ಬದುಕುತ್ತೆ, ಸೊ ಹೋಗುತ್ತೆ, ಸ್ಥಳಕ್ಕೆ ಹೋಗುತ್ತೆ, ತನಗೆ ಬೇಕಾಗಿರೋಷ್ಟು ತಿನ್ನುತ್ತೆ, ಬಂದು ಬಿತ್ಕೊಳ್ಳುತ್ತೆ, ಮತ್ತೆ ನೆಕ್ಸ್ಟ್ ಡೇ ಹೋಗುತ್ತೆ, ತಿನ್ನುತ್ತೆ, ಬರುತ್ತೆ. ಅಂದ್ರೆ ಜಸ್ಟ್ ತನ್ನ
ತನಗೋಸ್ಕರ ಮಾತ್ರನೇ ಬದುಕ್ತಿದೆ ಅದು. ಬಟ್ ಮನುಷ್ಯ ಆ ಥರ ಬದುಕಬಾರ್ದು. ವಹಿ ಪಶು ಪ್ರವೃತ್ತಿ ಹೈ ಜೋ ಆಪ್ ಹಿ ಚರೆ. ಅಂದ್ರೆ ಇಲ್ಲಿ ಆಪ್ ಅಂದ್ರೆ ಕೇವಲ್ ಅಪ್ನೆ ಲಿಯೆ. ಅಂದ್ರೆ ಪಶು ಪ್ರವೃತ್ತಿ ಯಾವುದು ಪ್ರಾಣಿ ಜೀವನ ಅಂದ್ರೆ ತನ್ನಗೋಸ್ಕರ ತಾನು ಬದುಕುವಂಥದ್ದು. ಅಪ್ನೆ ಹಿ ಲಿಯೆ, ಸಿರ್ಫ್ ಅಪ್ನೆ ಲಿಯೆ ಹಿ ಜೀನಾ ಪಶು ಪ್ರವೃತ್ತಿ ಹೈ. ವಹಿ ಪಶು ಪ್ರವೃತ್ತಿ ಹೈ ಜೋ ಅಪ್ನೆ ಹಿ ಚರೆ, ತನ್ನಗೋಸ್ಕರ ತಾನು ಬದುಕುವಂಥದ್ದು. ವಹಿ ಮನುಷ್ಯ ಹೈ ಜೋ ಮನುಷ್ಯ ಕೆ ಲಿಯೆ ಮರೆ. ಸೊ ಯಾರು ನಿಜವಾದ ಮನುಷ್ಯ ಅಂದ್ರೆ ಯಾರು ಬೇರೆ ಮನುಷ್ಯರಿಗೋಸ್ಕರ ಸಾಯ್ತಾನೋ ಅವನೇ ನಿಜವಾದ ಮನುಷ್ಯ. ಹಾಗಂತ ಬೇರೆ ಮನುಷ್ಯರಿಗೋಸ್ಕರ ಸಾಯ್ಬೇಕು ಅಂತ ಹೇಳ್ತಿಲ್ಲ ಇಲ್ಲಿ. ಸೊ ಈ ದೂಸರೋಂ ಕೆ ಲಿಯೆ ಮರೆ, ಬೇರೆಯವ್ರಿಗೋಸ್ಕರ ಸಾಯೋದು ಅಂದ್ರೆ ಬೇರೆಯವ್ರ ಹೆಸರಿಡ್ಕೊಂಡು ಸತ್ತೋಗ್ಬಿಡೋದಲ್ಲ. ಬೇರೆಯವ್ರಿಗೋಸ್ಕರ ಸಾಯೋದು ಅಂದ್ರೆ ಅವ್ರಿಗೋಸ್ಕರ ಕಷ್ಟ ಪಡುವಂಥದ್ದು, ಅವ್ರಿಗೆ ಹೆಲ್ಪ್ ಮಾಡೋವಂಥದ್ದು, ಅವ್ರ ಬಗ್ಗೆ ಚಿಂತನೆ ಮಾಡೋವಂಥದ್ದು, ಕಷ್ಟ ಸುಖಗಳನ್ನ ನೋಡೋವಂಥದ್ದು, ಈ ಥರದ್ದನ್ನ ಮಾಡಿ, ಈ ಥರದ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಸತ್ತವರು ಕೂಡ ಏನಾಗಿರ್ತಾರೆ, ವಹಿ ಮನುಷ್ಯ ಹೈ ಜೋಕಿ, ಅಂದ್ರೆ ಆ ಥರ ಬೇರೆಯವ್ರಿಗೋಸ್ಕರ ಬದುಕ್ತಿರೋರ್ನ ಇವರು ಮನುಷ್ಯರು ಅಂತ ಇದರಲ್ಲಿ ಹೇಳ್ತಿದ್ದಾರೆ. ಸೊ ಇಷ್ಟು ಫಸ್ಟ್ ಪ್ಯಾರಾಗ್ರಾಫ್ನ ಅರ್ಥ. ಏನಪ್ಪಾ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ ಏನಾಯ್ತು, ವಿಚಾರ ಲೋ ಕಿ ಮೃತ್ಯು ಹೋನ ಮೃತ್ಯು ಸೇ ಡರೋ ಕಭಿ. ಅಂದ್ರೆ ವಿಚಾರ ಲೋ, ಎಲ್ಲಾರ್ಗೂ ತಿಳಿದಿರ್ಲಿ, ಏನೋ ಮೃತ್ಯು ಅನ್ನೋದು ನಿಶ್ಚಿತ. ಜೊತೆಗೆ ಏನಪ್ಪಾ ಅಂದ್ರೆ ಯಾವಾಗ ಮೃತ್ಯು ಸೇ ನಾ ಡರೋ ಕಭಿ, ಮೃತ್ಯುವಿಂದ ನಮಗೆ ಭಯ ಕೂಡ ಆಗ್ಬಾರ್ದು. ಮರೋ ಪರಂತು ಯೋ ಮರೋ ಕಿ ಯಾದ್ ಜೋ ಕರೆ ಸಭಿ. ಅಂದ್ರೆ ಸಾಯೋದು ಅದು ಹೇಗೋ ಸಾಯ್ತೀರಾ, ಬಟ್ ಎಂಥ ಸಾಯಿರಪ್ಪ ಅಂದ್ರ ಹೇಗ್ ಸಾಯ್ಬೇಕು ಅಂದ್ರೆ ಬೇರೆಯವರ ನೆನಪಲ್ಲಿ ಉಳ್ಕೊಳ್ಳೋ ತರ ಇರಬೇಕು. ಹುಯಿನ ಯೋ ಮೃತ್ಯು ತೋ ವೃಥಾ ಮರೆ ವೃಥಾ ಹುಯಿನ ಸುಮೃತ್ಯು ತೋ, ಈ ತರ ಸುಮೃತ್ಯು ಆಗ್ಲಿಲ್ಲ ಅಂದ್ರೆ, ಈ ತರ ಒಳ್ಳೆಯ ಸಾವು ನಿಮ್ದು ಆಗ್ಲಿಲ್ಲ ಅಂದ್ರೆ ನೀವು ಬದುಕಿದ್ದು ವೇಸ್ಟು, ನೀವು ಸತ್ತಿದ್ದು ವೇಸ್ಟು. ಮರಾ ನಹಿ ವಹಿ ಕಿ ಜೋ ಜಿಯಾನಾ ಆಪ್ಕೆ ಲಿಯೆ. ಸೊ ಯಾರು ಸತ್ ಮೇಲೆ ಕೂಡ ಬದುಕಿರ್ತಾರೆ ಅಂದ್ರೆ ಯಾರು ತನ್ನಗೋಸ್ಕರ ತಾನು ಬದುಕಿರಲ್ವೋ ಅಂಥವ್ರು. ಜೋ ಮರಾ ನಹಿ ವಹಿ ಜೋ, ಸತ್ ಮೇಲೆ ಕೂಡ ಅವನು ಬದುಕಿರ್ತಾನೆ ಅಂತ ಹೇಳ್ತಿದ್ದಾರೆ. ವಹಿ ಪಶು ಪ್ರವೃತ್ತಿ ಹೈ ಕಿ ಆಪ್ ಹಿ ಚರೆ, ವಹಿ ಮನುಷ್ಯ ಹೈ ಕಿ ಜೋ ಮನುಷ್ಯ ಕೆ ಲಿಯೆ ಜಿಯೆ. ಸೊ ತನ್ನಗೋಸ್ಕರ ಬದುಕುವಂತವ್ರನ್ನ ಪ್ರಾಣಿಗಳು ಅಂತ ಹೇಳ್ತಿದ್ದಾರೆ, ಬೇರೆಯವ್ರಿಗೋಸ್ಕರ ಬದುಕೋನ್ನ ಮನುಷ್ಯರು ಅಂತ ಹೇಳ್ತಿದ್ದಾರೆ. ಸೊ ಈ ತರ ಫುಲ್ ಒಂದು ಪದ್ಯನ ಕೊಡ್ಬೋದು, ಇಲ್ಲಾಂದ್ರೆ ಜಸ್ಟ್ 2 ಲೈನ್ಸ್ ನ ಕೊಡ್ಬಿಟ್ಟು ಪ್ರಸಂಗ ಕೆ ಸಾಥ್ ವ್ಯಾಖ್ಯಾ ಲಿಖಿ ಅಂದ್ರೆ ಏನಪ್ಪಾ ಬರಿಬೇಕು. ಇವಾಗ ಫಾರ್ ಎಕ್ಸಾಂಪಲ್, ವಿಚಾರ ಲೋ ಕಿ ಮೃತ್ಯು ಹೋನಾ ಮೃತ್ಯು ಸೇ ಡರೆ ಕಭಿ, ಮರೋ ಪರಂತು ಯೋ ಮರೋ ಕಿ ಯಾದ್ ಜೋ ಕರೆ ಸಭಿ. ಇಷ್ಟೇ ಲೈನ್ಸ್ ಕೊಡ್ಬಿಟ್ಟು ಏನ್ ಕೇಳ್ಬೋದು, ಜಸ್ಟ್ 2 ಲೈನ್ಸ್ ಅಲ್ವಾ, 2 ಲೈನ್ಸ್ ಕೊಡ್ಬಿಟ್ಟು ಪ್ರಸಂಗ ಮತ್ತೆ ವ್ಯಾಖ್ಯೆ ಅಂತ ಕೇಳ್ಬೋದು. ಸೊ ಆ ತರ ನಾವು ಕೊಟ್ರೆ, ಸೊ ಪ್ರಸಂಗ ಏನಂತ ಬರಿತೀವಿ, ಪ್ರಸ್ತುತ ಕವಿತಾ हमारे हिंदी पाठ्य पुस्तक स्पर्श भाग 2 से ली गई है. इस कविता के कवि मैथिली शरण गुप्त जी हैं और इस पंक्तियों द्वारा कवि कहना चाहते हैं कि सो ಈ ಮೇನ್ ಟಾಪಿಕ್ ಅಲ್ಲಿ ಏನಿದೆ, ಸೊ ಇಂಪಾರ್ಟೆಂಟ್ ಟಾಪಿಕ್ ಅದನ್ನ ಸೊ 1 ಲೈನ್ ಅಲ್ಲಿ 2 ಲೈನ್ಸ್ ಅಲ್ಲಿ ನಾವು ಬರಿಬಹುದು. ಅದಾದ್ಮೇಲೆ ಅದರದ್ದು ಭಾವಾರ್ಥವನ್ನ ನಾವು ಎಕ್ಸ್ಪ್ಲೈನ್ ಮಾಡಬಹುದು. ಈ ತರ ಸಿಂಗಲ್ ಕೊಟ್ಬಿಟ್ಟು ಇಲ್ಲಾಂದ್ರೆ ಫುಲ್ ಪ್ಯಾರಾಗ್ರಾಫ್ ನ ಕೊಟ್ಬಿಟ್ಟು ನಿಮ್ಗೆ ಭಾವಾರ್ಥವನ್ನ ಕೇಳಿದ್ರೆ ಹೇಗ್ ಬರೆಯುವಂತದ್ದು. ಸೊ ಫಸ್ಟ್ ಪ್ರಸಂಗ ಏನಪ್ಪಾ ಅಂದ್ರೆ, ಪ್ರಸ್ತುತ कविता हमारी हिंदी पाठ्य पुस्तक स्पर्श भाग 2 से लिए गए हैं. कवि मैथिली शरण गुप्त जी हैं और इन पंक्तियों में कवि बताना चाहते हैं कि ಏನೋ ಮನುಷ್ಯೋं को कैसे जीवन जीना है. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ನಮ್ಗೆ ಕಾಣಿದೇನು, ಮನುಷ್ಯ ಯಾವ ತರ ಬದುಕಬೇಕು, ಯಾವ ತರ ಬದುಕಬೇಕು, ಬೇರೆಯವರಿಗೋಸ್ಕರ, ತನ್ನಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಬದುಕಬೇಕು ಅಂತ ಇವ್ರು ನಮ್ಗೆ ಹೇಳ್ತಾರೆ. ಸೊ 1 ಲೈನ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, मनुष्यों को कैसे जीवन जीना है, इस बात को यहाँ कवि बताना चाहते हैं. तो व्याख्या कैसे करेंगे, व्याख्या कवि कहता है कि हमें यह जान लेना चाहिए कि मृत्यु का होना निश्चित है. हमें यह जान लेना चाहिए कि मृत्यु का होना निश्चित है ಅಂದ್ರೆ ನಮಗೆ ಇದರ ಅರಿವು ಇರಬೇಕು, ಏನು ಮೃತ್ಯು ಅನ್ನೋದು ನಿಶ್ಚಿತ ಅನ್ನೋದು. ಸೊ ಇಷ್ಟು निश्चित है. हमें मृत्यु से नहीं डरना चाहिए. ಸೊ ಸೆಕೆಂಡ್ ಪಾರ್ಟ್ ಏನಪ್ಪ ಹೇಳ್ತಿದ್ರೆ, ಹಮೇ ಮೃತ್ಯು ಸೆ ನಹಿ ಡರ್ನಾ ಚಾಹತೆ, ನಾವು ಯಾವತ್ತೂ ಸಾವಿಗೆ ಭಯ ಪಡಬಾರದು. ಭಯ ಪಡೋದ್ರಿಂದ ನಾವು ಸಾವಿಂದ ಬಚಾವಾಗೋದಕ್ಕಂತೂ ಸಾಧ್ಯವಿಲ್ಲ. ಸೊ ಭಯ ಬಿದ್ದು ವೇಸ್ಟ್ ಅಲ್ವಾ. ಅದಕ್ಕೆ मृत्यु से नहीं डरना चाहिए. हमें कुछ ऐसा करना चाहिए कि लोग हमें मरने के बाद भी याद रखे. ಸೊ ನಮ್ಗೆ ಯಾವ ತರ ಕಾರ್ಯಗಳನ್ನ ನಾವು ಮಾಡಬೇಕು ಅಂದ್ರೆ
ಯಾವ ತರ ನಾವು ಸತ್ತ ಮೇಲೆ ಕೂಡ ಜನ ನಮ್ಮನ್ನ ನೆನಪಲ್ಲಿ ಇಟ್ಕೋಬೇಕು, ಈ ತರ ಬದುಕನ್ನ ಬದುಕಬೇಕು ಅಂತ ಕವಿ ಹೇಳ್ತಿದ್ದಾರೆ. उनका जीना और मरना दोनों बेकार है जो मनुष्य दूसरों के लिए कुछ भी ना कर सके. ಅಂದ್ರೆ ಕೆಲವು ಜನರು ಅಂದ್ರೆ ಅವರ ಸಾವು ಬದುಕು ಎರಡನ್ನೂ ವ್ಯರ್ಥ. ಎಂಥ ಜನರಪ್ಪ ಅಂದ್ರೆ ಯಾರು ಬೇರೆಯವ್ರಿಗೋಸ್ಕರ ಏನು ಮಾಡಕ್ಕಾಗೋದಿಲ್ವೋ ಅಂಥವರ ಏನು ಬದುಕು ಮತ್ತೆ ಸಾವು ಎರಡನ್ನೂ ವ್ಯರ್ಥವಾಗುತ್ತೆ ಅಂತ ಹೇಳ್ತಿದ್ದಾರೆ. मरकर भी वह मनुष्य नहीं मरता जो अपने लिए नहीं दूसरों के लिए जीता है. ಅಂದ್ರೆ ಸತ್ತ ಮೇಲೆ ಕೂಡ ಒಬ್ಬ ಮನುಷ್ಯ ಸತ್ತಿರಲ್ಲ. ಹೇಗಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಯಾರು ತನ್ನಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಬದುಕಿರ್ತಾನೋ ಅವರು. व्यक्ति अपने लिए तो जानवर भी क्योंकि अपने लिए तो जानवर भी जी लेते हैं. ಆಬ್ವಿಯಸ್ಲಿ ತನ್ನಗೋಸ್ಕರನೇ ಬದುಕೋದಾದ್ರೆ ನಾವು ಮನುಷ್ಯರಾಗೆ ಹುಟ್ಟಬೇಕಿತ್ತ, ಪ್ರಾಣಿಗಳಾಗಿ ಹುಟ್ಬಿಡ್ಬೋದಿತ್ತಲ್ಲ. ಸೊ ತನ್ನಗೋಸ್ಕರನೇ ಅಂದ್ರೆ ಪ್ರಾಣಿಗಳು ಕೂಡ ಬದುಕುತ್ತೆ. ಆದ್ರೆ ಮನುಷ್ಯ ವಹಿ ಹೈ. ಸೊ ಯಾರು ನಿಜವಾದ ಮನುಷ್ಯ ಅಂದ್ರೆ ಯಾರು ತನ್ನಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ. ಇಲ್ಲಿ ದೂಸರೋಂಕೆ ಲಿಯೇ ಮರೆ, ಬೇರೆಯವ್ರಿಗೋಸ್ಕರ ಸಾಯ್ಬೇಕು ಅಂದ್ರೆ ಅವ್ರ ಹೆಸರು ಹೇಳ್ಕೊಂಡು ಸಾಯೋದಲ್ಲ ಹೇಳ್ತೀನಿ. ಬೇರೆಯವ್ರಿಗೋಸ್ಕರ ಸಾಯೋದು ಅಂದ್ರೆ ಇನ್ ದ ಸೆನ್ಸ್ ಮೀನಿಂಗ್ ಏನಪ್ಪಾ ಅಂದ್ರೆ ಅರ್ಥಾತ್ ಜೋ ಮನುಷ್ಯ ದೂಸರೋಂಕಿ ಚಿಂತಾ ಕರೆ, ಯಾರು ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಾರೋ ಅಂತವ್ರು ಏನು ಅಸಲಿ ಮನುಷ್ಯ ಕಹಲಾದ ಹೈ, ಅಂತವ್ರನ್ನ ನಿಜವಾದ ಮನುಷ್ಯ ಅಂತ ಕವಿ ಹೇಳಕ್ಕೆ ಇಷ್ಟಪಡ್ತಾರೆ. ಸೊ ಇಷ್ಟು ಫಸ್ಟ್ ಪ್ಯಾರಾಗ್ರಾಫ್ ನ ಅರ್ಥ. ನೆಕ್ಸ್ಟ್ ಇನ್ನು ಮುಂದುವರೆಯೋಣ. ಇನ್ನು ಯಾವ್ಯಾವ ತರದ ಲಕ್ಷಣಗಳನ್ನ ಇಲ್ಲಿ ನಮ್ಗೆ ಇವ್ರು ತಿಳಿಸ್ಕೊಡ್ತಿದಾರ ಅನ್ನೋದು ನೋಡೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಕಂಟಿನ್ಯೂ ಆಗೋಣ. ಸೆಕೆಂಡ್ ಪ್ಯಾರಾಗ್ರಾಫ್ಸ್ ಅಲ್ಲಿ ನಮ್ ಮೈಥಿಲಿ ಶರಣ್ ಗುಪ್ತಜಿ ಅವರು ಏನ್ ಹೇಳಕ್ ಇಷ್ಟಪಡ್ತಿದಾರ ಅನ್ನೋದು ನೋಡೋಣ. ಲೆಟ್ ಸ್ಟಾರ್ಟ್. उसी उदार की कथा सरस्वती बखानती, उसी उदार से धरा कृतार्थ भाव मानती, उसी उदार की सदा सजीव कीर्ति कूजती, तथा उसी उदार को समस्त सृष्टि पूजती. अखंड आत्मभाव जो असीम विश्व में भरे, वही मनुष्य है कि जो मनुष्य के लिए मरे. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. उसी उदार की कथा सरस्वती बखानती, उसी उदार से धरा कृतार्थ भाव मानती, उसी उदार की सदा सजीव कीर्ति कूजती, तथा उसी उदार को समस्त सृष्टि पूजती. अखंड आत्म भाव जो असीम विश्व में भरे, वही मनुष्य है कि जो मनुष्य के लिए मरे. ಸೊ ಎರಡೆರಡೇ ಲೈನ್ಸ್ ನ ಕನ್ಸಿಡರ್ ಮಾಡಿ ಅರ್ಥ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಈ 2 ಲೈನ್ಸ್ ಅಲ್ಲಿ ಉಸಿ ಉದಾರ ಕಿ ಕಥಾ ಸರಸ್ವತಿ ಬಖಾನತಿ, ಇದರಲ್ಲಿ ಬಂದು ಸರಸ್ವತಿ, ಸರಸ್ವತಿ ಕಾ ಮತ್ಲಬ್ ಹೋತಾ ಹೈ ಕಿತಾಬೆ. ಇವು ಸರಸ್ವತಿನ ಯಾವ್ದಕ್ಕೆ ರೆಪ್ರೆಸೆಂಟ್ ಮಾಡಿದ್ದಾರೆ? ಸರಸ್ವತಿ ಅಂದ್ರೆ ಯಾರು? ನಮ್ಮ ಬುಕ್ಸ್. ಸೊ ಬುಕ್ಸ್ ನ ಇಲ್ಲಿ ಸರಸ್ವತಿ ಅಂತ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಜೊತೆಗೆ ಬಖಾಂತಿ, ಬಖಾಂತಿ ಬಖಾನ್ ಕರ್ನ. ಸೊ ಲಾಸ್ಟ್ ಕವಿತೆಗಳಲ್ಲೂ ಈ ವರ್ಡ್ಸ್ ಕೇಳಿರ್ತೀವಿ. ಬಖಾನ್ ಕರ್ನ ಮೀನ್ಸ್ ಬಖಾಂತಿ ಅಂದ್ರೆ ಏನು? ಗುಣಗಾನ ಮಾಡುವಂಥದ್ದು, ಗುಣಗಾನ್ ಕರ್ನ. ಸೊ ಇಲ್ಲೇನಿದೆ? बखानती का मतलब होता है गुणगान करना. उसी उदार से धरा कृतार्थ भाव मानती. सो धरा, धरा का मतलब होता है धरती ಅಂದ್ರೆ ಭೂಮಿ, ಧರಣಿ. ಧರ ಕೃತಾರ್ಥ ಭಾವ, ಕೃತಾರ್ಥ ಭಾವ ಅಂದ್ರೆ ಕೃತಜ್ಞತೆಯ ಭಾವ. ಅದನ್ನೇನಂತೀವಿ ನಾವು? ಋಣಿ ಆಗಿರುವಂಥದ್ದು, ಚಿರಋಣಿ ಆಗಿರುವಂಥದ್ದು ಅಂತೀವಲ್ಲ. ಯಾರಾದ್ರೂ ನಮ್ಗೇನಾದ್ರೂ ಹೆಲ್ಪ್ ಮಾಡಿದ್ರೆ ಸೊ ನೀವು ಇದು ಮಾಡಿದ್ದಕ್ಕೆ ನಾವು ನಿಮ್ಗೆ ತುಂಬಾ ಋಣಿ ಆಗಿರ್ತೀವಿ ಅಂತ. ಸೊ ಋಣಿ. कृतार्थ ಅಂದ್ರೆ ಕೃತಜ್ಞತೆಯ ಭಾವ. ಸೊ कृतार्थ का मतलब होता है ऋणी यानी आभारी, ಆಭಾರಿ ಅಂತ ಅಂತೀವಿ. ಸೊ ಇಲ್ಲಿ ಈ ಲೈನ್ಸ್ ಅಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ उसी उदार की कथा सरस्वती बखानती, ಇದರಲ್ಲಿ ಉದಾರ್, ಉದಾರ್ का मतलब होता है ಮಹಾನ್ यानी ಶ್ರೇಷ್ಠ. ಯಾರು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಿ ಬೇರೆಯವ್ರಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಅವರ ಉದ್ಧಾರಕ್ಕಾಗಿ ಏನು ಕೆಲಸ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತದ್ದು, ತುಂಬಾನೇ ಅನ್ಯೋನ್ಯವಾಗಿರುವಂತ ಭಾವನೆಗಳನ್ನ ಹುಟ್ಟು ಹಾಕುವಂಥದ್ದು, ಈ ತರದೆಲ್ಲ ಮಾಡಿರುವಂತ ವ್ಯಕ್ತಿಗಳೇ ಏನಾಗ್ತಾರೆ? ಉದಾರ ಹೃದಯದವರು. ಇವ್ರನ್ನ ಏನಂತೀವಿ ನಾವು? ಮಹಾನ್ ವ್ಯಕ್ತಿಗಳು, ಶ್ರೇಷ್ಠ ವ್ಯಕ್ತಿಗಳು. ಸೊ ಇಲ್ಲಿ ಉದಾರ್ ಅನ್ನೋದು ಅಂತಹ ವ್ಯಕ್ತಿಗಳನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಉಸಿ ಉದಾರ್ ಕಿ ಕಥಾ ಸರಸ್ವತಿ ಬಖಾನತಿ, ಆತರ ಇರುವಂತ ಮಹಾನ್ ವ್ಯಕ್ತಿಗಳ ಕಥೆಯನ್ನ, ಆತರ ಉದಾರ್ ಕಿ ಕಥಾ, ಆತರ ಮಹಾನ್ ವ್ಯಕ್ತಿಗಳ ಕಥೆಗಳನ್ನ ಸರಸ್ವತಿ ಬಖಾನತಿ, ಸರಸ್ವತಿ ಏನ್ ಮಾಡ್ತಾಳೆ? ಸರಸ್ವತಿ ಗುಣಗಾನ ಮಾಡ್ತಾಳೆ. ಅಂದ್ರೆ ಏನಪ್ಪಾ ಹೇಳ್ತಾರೆ? ಆ ತರದ ಮಹಾನ್ ವ್ಯಕ್ತಿಗಳ ಕಥೆಗಳನ್ನ
ಏನು ಪುಸ್ತಕಗಳಲ್ಲಿ ನಾವೆಲ್ಲ ಓದ್ತೀವಿ, ಪುಸ್ತಕಗಳು ಗುಣಗಾನವನ್ನ ಮಾಡ್ತವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಉಸಿ ಉದಾರ್ ಸೆ ಧರ ಕೃತಾರ್ಥ ಭಾವ ಮಾನತಿ. ಜೊತೆಗೆ ಆ ಥರದ ವ್ಯಕ್ತಿಗಳು ಈ ಭೂಮಿ ಮೇಲೆ ಇದ್ದಿದ್ದಕ್ಕೆ ಈ ಧರಣಿ ಭೂಮಿ ಕೂಡ ಏನು ಚಿರಋಣಿಯಾಗಿರುತ್ತೆ ಅಂತಹ ವ್ಯಕ್ತಿಗಳಿಗೆ, ಅಂದ್ರೆ ಕೃತಜ್ಞತೆಯ ಭಾವವನ್ನ ವ್ಯಕ್ತಪಡಿಸ್ತಿರುತ್ತೆ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ 2 ಲೈನ್ಸ್ ಏನಪ್ಪ ಹೇಳುತ್ತೆ ಅಂದ್ರೆ, ಉಸಿ ಉದಾರ್ ಕಿ ಸದಾ ಸಜೀವ್ ಕೀರ್ತಿ ಕೂಜತಿ. उदार ಅಂದ್ರೆ ಶ್ರೇಷ್ಠ ವ್ಯಕ್ತಿ, ಸದಾ ಸಜೀವ್, ಸಜೀವ್ का मतलब होता है ಜೀವಿತ್, ಅಂದ್ರೆ ಸಜೀವ್ का मतलब होता है ಜೀವಿತ್ ಅಂದ್ರೆ ಏನು ಜೀವಂತವಾಗಿರುವಂತದ್ದು, ಸಜೀವ್ ಗೊತ್ತಲ್ವಾ, ಸಜೀವ ನಿರ್ಜೀವ, ಬದುಕಿರುವಂತದ್ದು ಸತ್ತಿರುವಂತದ್ದು. ಓಕೆ, ಉಸಿ ಉದಾರ್ ಕಿ ಸದಾ ಸಜೀವ್ ಕೀರ್ತಿ ಕೂಜತಿ. ಕೀರ್ತಿ, ಕೀರ್ತಿ ಅಂದ್ರೆ ಅವರ ಕೀರ್ತಿಗಳು ಕೂಜತಿ, ಕೂಜತಿ का मतलब होता है ಕರ್ಣ. ಕರ್ಣ ಇನ್ನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮೀನಿಂಗ್ ಕೊಟ್ಟಿದ್ದಾರೆ ಅಂದ್ರೆ, ಕೂಜತಿ का मतलब होता है ಮಧುರ್ ಧ್ವನಿ ಕರ್ತಿ, ಅಂದ್ರೆ ಅದರ ಏನು ಅವರ ಕೀರ್ತಿಗಳನ್ನ ಮಧುರವಾಗಿ ಶಬ್ದ ಮಾಡುವಂಥದ್ದು, ಮಧುರವಾದ ಶಬ್ದವನ್ನ ಮಾಡುತ್ತೆ ಅಂದ್ರೆ ಮಧುರವಾಗಿ ಗುಣಗಾನವನ್ನ ಮಾಡ್ತಾರೆ ಅಂತ. ಕೀರ್ತಿ ಕೂಜತಿ तथा उसी उदार को समस्त सृष्टि पूजती. समस्त, समस्त का मतलब होता है समस्त, सेम ಅಂದ್ರೆ ಎಂಟೈರ್ ವರ್ಲ್ಡ್, ಸಮಸ್ತ, ಸಮಸ್ತ ವಿಶ್ವ ಅಂತ ಏನಾದ್ರು, ಸಮಸ್ತ ಅಂದ್ರೆ ಒಟ್ಟುಗೂಡಿ, ಪೂರ ಅಂತ ಏನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸಭಿ, ಎಲ್ಲವೂ, ಇಡೀ ಇಡೀ ಜಗತ್ತು ಅಂತೀವಲ್ಲ ಅದು. ಸಮಸ್ತ ಸೃಷ್ಟಿ ಪೂಜತಿ, ಪೂಜತಿ ಅಂದ್ರೆ ಏನು, ಪೂಜೆ ಮಾಡತ್ತೆ ಅಂತ. ಇದೇನಪ್ಪ ಹೇಳ್ತಿದ್ದಾರೆ, ಉಸಿ ಉದಾರ್ ಕಿ ಸದಾ ಉಸಿ ಉದಾರ್ ಕಿ ಸದಾ ಸಜೀವ್ ಕೀರ್ತಿ ಕೂಜತಿ. ಸೊ ಏನಪ್ಪಾ ಅಂದ್ರೆ ಇವರ ಕೀರ್ತಿಗಳ ಬಗ್ಗೆ ಕರ್ತಿ ಮಾತಾಡೋ, ಕೂಜತಿ ಅಂದ್ರೆ ಮಧುರವಾಗಿ ಮಾತಾಡುವಂಥದ್ದು, ಒಳ್ಳೆ ಮಾತುಗಳನ್ನ ಮಾತಾಡುವಂಥದ್ದು ಹೇಗಿರುತ್ತೆ ಅಂದ್ರೆ ಸಜೀವ್ ಕೀರ್ತಿ ಕೂಜತಿ, ಅಂದ್ರೆ ಆ ಇಲ್ದೇ ಇರೋಂಥ ವ್ಯಕ್ತಿಯ ಬಗ್ಗೆ ಕೂಡ, ಆ ಶ್ರೇಷ್ಠ ವ್ಯಕ್ತಿಯ ಬಗ್ಗೆನೂ ನಾವೆಲ್ಲ ಹೇಗಪ್ಪ ಮಾತಾಡ್ತೀವಿ ಅಂದ್ರೆ ಅವರು ಇವಾಗೂ ಕೂಡ ಜೀವಂತವಾಗಿರೋ ತರ ಮಾತಾಡ್ತೀವಿ. ಸೊ ಅದನ್ನೇ ಇಲ್ಲಿ ಹೇಳ್ತಿರುವಂತದ್ದು, ಉಸಿ ಉದಾರ್ ಕಿ ಸದಾ ಸಜೀವ್ ಕೀರ್ತಿ ಕೂಜತಿ. ಸೊ ಅವರ ಕೀರ್ತಿಗಳನ್ನು, ಅವರ ಬಗ್ಗೆ ಮಾತಾಡುವಂತ ಮಾತುಗಳು ಹೇಗಪ್ಪ ಇರುತ್ತೆ, ಅವರು ಸ್ಟಿಲ್ ನಮ್ಮ ಜೊತೆ ಇದ್ದಂಗೆ, ಅವ್ರು ಇನ್ನೂ ಬದುಕಿರೋ ತರ ನಾವು ಅವುಗಳ ಬಗ್ಗೆ, ಅವರು ಆ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ, ಉದಾರ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತೀವಿ. ತಥಾ ಉಸಿ ಉದಾರಕೋ ಸಮಸ್ತ ಸೃಷ್ಟಿ ಪೂಜತಿ. ಸೊ ಅಂತಹ ವ್ಯಕ್ತಿಗಳನ್ನೇ ಏನು ಸಮಸ್ತ ಸೃಷ್ಟಿ ಪೂಜನೀಯವಾಗಿ ನೋಡುತ್ತೆ, ಅಂದ್ರೆ ಪೂಜೆ ಮಾಡ್ತಾರೆ, ದೇವರ ಪೂಜೆ ಮಾಡೋಂಥದ್ದಲ್ಲ, ಆ ಪೂಜನೀಯ ಭಾವನೆ ಎಲ್ಲರಲ್ಲೂ ಇರುತ್ತೆ. ಯಾರ ಪರಿ, ಈ ಉದಾರ ವ್ಯಕ್ತಿಗಳು, ಈ ಶ್ರೇಷ್ಠ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಪರಿ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ವಿ, ಉದಾರ್ಕಿ ಕಥಾ ಸರಸ್ವತಿ ಬಖಾಂತಿ, ಅಂದ್ರೆ ನಾವು ಅವರ ಕಥೆಗಳನ್ನ ಪುಸ್ತಕಗಳಲ್ಲಿ ಓದ್ತಿದೀವಿ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವೇ ತಗೊಳ್ಳಿ, ಪುಸ್ತಕಗಳಲ್ಲಿ ನಾವು ಯಾರ್ಯಾರ ಕಥೆಯನ್ನ ಓದ್ತೀವಿ, ಗಾಂಧೀಜಿಯವ್ರ ಕಥೆನ ಓದ್ತೀವಿ, ಬೇರೆಯವ್ರಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟರು. ಜೊತೆಗೆ ಅಂಬೇಡ್ಕರ್ ಅವ್ರ ಕಥೆನ ಓದ್ತೀವಿ, ಮತ್ತೆ ಇನ್ನು ಎಷ್ಟೋ ಜನ ಇದಾರಲ್ಲ, ಮದರ್ ಥೆರೇಸಾ ಮೋಸ್ಟ್ ಇಂಪಾರ್ಟೆಂಟ್, ಅವರು ತಮ್ಮ ಇಡೀ ಜೀವನವನ್ನ ಬೇರೆಯವ್ರಿಗೋಸ್ಕರನೇ ಮುಡಿಪಾಗಿಟ್ಟು ಬದುಕಿದ್ರು. ಸೊ ಈ ತರ ಶ್ರೇಷ್ಠ ವ್ಯಕ್ತಿಗಳು, ಇವಾಗ ಮದರ್ ಥೆರೇಸಾ ಅಂದ್ರೆ ಅವರು ಪೂಜ್ಯನೀಯ ಅಲ್ವಾ, ಸೊ ಆ ತರ ಪೂಜನೀಯ ಭಾವನೆ ನಮ್ಮಲ್ಲಿ ಬರುತ್ತೆ. ಇಲ್ಲೇನಪ್ಪ ಹೇಳ್ತಿದ್ದಾರೆ, ತಥಾ ಅದೇ ತರ ಶ್ರೇಷ್ಠ ವ್ಯಕ್ತಿಗಳನ್ನ ಏನು ಸಮಸ್ತ ಸೃಷ್ಟಿ ಪೂಜತಿ, ಇಡೀ ವಿಶ್ವವೇ ಪೂಜೆಯನ್ನ ಮಾಡುತ್ತೆ ಅಂತಾನು ಹೇಳುತ್ತೆ. ಸೊ ಇಷ್ಟು ಸೆಕೆಂಡ್ ಲೈನ್. ಥರ್ಡ್ ಲೈನ್ ಏನಪ್ಪ ಅಂದ್ರೆ, ಅಖಂಡ ಆತ್ಮ ಭಾವ ಜೋ ಅಸೀಮ ವಿಶ್ವ ಮೇ ಭರೆ ವಹಿ ಮನುಷ್ಯ ಹೈ ಕಿ ಜೋ ಮನುಷ್ಯ ಕೆ ಲಿಯೇ ಮರೆ. ಸೊ ಅಖಂಡ, ಅಖಂಡ ಅಂದ್ರೆ ಅಖಂಡ, ಇವಾಗ ನಾವು ಅಖಂಡ ಭಾರತ ಅಂತೀವಿ, ಯಾಕೆ ಅಖಂಡ, ಬೇರೆ ಮಾಡಕ್ಕೆ ಆಗದೆ ಇರೋವಂಥದ್ದು. तो अखंड का मतलब होता है जिसके टुकड़े ना किए जा सके, जिसके ಟುಕಡೆ ನಾ ಕಿಯೇ ಜಾ ಸಕೆ ಅಂದ್ರೆ ಯಾವ್ದನ್ನ ನಾವು ಬ್ರೇಕ್ ಮಾಡಕ್ಕಾಗಲ್ವೋ, ಅನ್ಬ್ರೇಕಬಲ್, ಅದನ್ನ ನಾವೇನಂತೀವಿ ಅಖಂಡ ಅಂತೀವಿ. ಸೊ ಅಖಂಡ್ ಆತ್ಮ ಭಾವ ಜೋ ಅಸೀಮ್ ವಿಶ್ವ ಮೇ ಭರೆ. ಅಸೀಮ್, ಅಸೀಮ್ ಅಂದ್ರೆ ಏನು, ಅದು ಸಮಸ್ತ, ಸಮಸ್ತ ಮತ್ತೆ ಅಸೀಮ್ ಎರಡೂ ಸೇಮ್ ವರ್ಡ್ಸ್ ಆಗುತ್ತೆ. ಅಸೀಮ್ ಅಂದ್ರೆ ಪೂರ, ಯಾನಿ ಸಮಸ್ತ, ಇಡೀ ವಿಶ್ವ, ವಿಶ್ವ ಮೇ ಭರೆ ವಹಿ ಮನುಷ್ಯ ಹೈ ಕಿ ಜೋ ಮನುಷ್ಯ ಕೆ ಲಿಯೇ ಮರೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಅಖಂಡ ಆತ್ಮ ಭಾವನೆ ಯಾರು ಇಡೀ ವಿಶ್ವಕ್ಕೆ ತುಂಬಕ್ಕೆ ಹೊರಡ್ತಾರೋ, ಅಂದ್ರೆ ಅಖಂಡ ಆತ್ಮ ಭಾವನೆ ಅಂದ್ರೆ ಏನು ಅಂದ್ರೆ ಬೇರೆ ಭೇದ ಭಾವಗಳ ಇಲ್ಲದೆ ಇರುವಂತ ಭಾವನೆ, ಸಹೋದರ ಸಹೋದರಿಯರು ಎಲ್ಲರೂ ಸಹೋದರ ಸಹೋದರಿಯರು ಅನ್ನೋ ಈ ಭಾವನೆ ಏನಿದೆ, ಈ ಭಾವನೆಯನ್ನ ಯಾರು ಎಂಟೈರ್ ಇಡೀ ವಿಶ್ವದಲ್ಲಿ, ಸಮಸ್ತ ವಿಶ್ವದಲ್ಲಿ ತುಂಬುತ್ತಾರೋ ಅವರು अखंड आत्म भाव जो असीम विश्व में भरे वही मनुष्य है कि जो मनुष्य के लिए मरे. ಸೊ ಆ ಥರ ಭಾವನೆಯನ್ನ ತುಂಬಿ
ಯಾರು ತುಂಬುತ್ತಾರೋ ಅವರೇ ನಿಜವಾದ ಮನುಷ್ಯ, ಅವರೇ ಉದಾರ ಮನುಷ್ಯ, ಶ್ರೇಷ್ಠ ಮನುಷ್ಯ. ಜೊತೆಗೆ ವಹಿ ಮನುಷ್ಯ ಹೈ ಕಿ ಜೋ ಮನುಷ್ಯ ಕೆ ಲಿಯೆ ಮರೆ, ಅದೇ ನಿಜವಾದ ಮನುಷ್ಯ ಯಾರಪ್ಪ ಅಂದ್ರೆ ಯಾರು ಬೇರೆ ಮನುಷ್ಯನಿಗೋಸ್ಕರ ಬದುಕ್ತಾನೋ. ಮರೆ ಮನುಷ್ಯ ಕೆ ಲಿಯೆ ಮರೆ ಅಂದ್ರೆ ಯಾರ ಬೇರೆಯವ್ರಿಗೋಸ್ಕರ ಸಾಯ್ತಾನೋ ಅಂತಲ್ಲ, ಅಂದ್ರೆ ಹೇಳಿದಲ್ಲ ಅವ್ರ ಹೆಸರು ಹೇಳ್ಕೊಂಡು ಸಾಯುವಂಥದ್ದಲ್ಲ, ಅಂದ್ರೆ ಅವರಿಗೋಸ್ಕರ ಬದುಕನ್ನ ಮುಡಿಪಾಗಿಡುವಂಥದ್ದು, ತ್ಯಾಗಗಳನ್ನ ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಒಳ್ಳೆ ಕಾರ್ಯಗಳನ್ನ ಮಾಡುವಂಥದ್ದು. ಸೊ ಈ ತರದ ಲಕ್ಷಣಗಳಿರೋನ್ನ ನಾವು ಮನುಷ್ಯ ಅಂತೀವಿ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗಿದ್ದಾರೆ. ಸೊ ಇಷ್ಟು ಇದರ ಅರ್ಥ. ಇವಾಗ ಎಂಟೈರ್ ಏನು ಪ್ಯಾರಾಗ್ರಾಫ್ ನ ಕೊಟ್ಟು ಅಥವಾ ಜಸ್ಟ್ 2 ಲೈನ್ಸ್ ನ ಕೊಟ್ಟು ಪ್ರಸಂಗದ ಜೊತೆ ವ್ಯಾಖ್ಯೆ ಬರೀ ಅಂತ ಹೇಳ್ತಾರೆ. ಅವಾಗ ಹೇಗೆ ಬರೆಯುವಂಥದ್ದು? ಫಸ್ಟ್ ಇನ್ನೊಂದ್ಸತಿ ಈ ಫುಲ್ ಎಂಟೈರ್ ಪ್ಯಾರಾಗ್ರಾಫ್ ನ ಅರ್ಥ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಉಸಿ ಉದಾರ ಕಿ ಕಥಾ ಸರಸ್ವತಿ ಬಖಾನತಿ. ಎಂತಹ ಏನು ಶ್ರೇಷ್ಠ ವ್ಯಕ್ತಿಗಳು ಯಾರಿರ್ತಾರೆ ಆ ವ್ಯಕ್ತಿಗಳ ಕಥೆಗಳನ್ನ ನಾವು ಪುಸ್ತಕದಲ್ಲಿ ಓದುವಂಥದ್ದು ಸರಸ್ವತಿ, ಅದೇ ವ್ಯಕ್ತಿಗಳ ಕಥೆಗಳನ್ನ ಗುಣಗಾನ ಮಾಡುವಂಥದ್ದು. ಉಸಿ ಉದಾರ ಸೆ ಧರಾ ಕೃತಾರ್ಥ ಭಾವ ಮಾನತಿ. ಅಂತಹ ವ್ಯಕ್ತಿಗಳಿಗೆ ಈ ಭೂಮಿ, ಈ ಧರತಿ ಕೂಡ ಕೃತಜ್ಞತೆ ಭಾವವನ್ನ ತೋರಿಸ್ತಿರುತ್ತೆ, ಅಂದ್ರೆ ಚಿರಋಣಿಯಾಗಿರುತ್ತೆ. ಉಸಿ ಉದಾರ ಕಿ ಸದಾ ಸಜೀವ ಕೀರ್ತಿ ಕೂಜತಿ. ಅಂತಹ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡುವಂತ ಅವರ ಕೆಲಸಗಳು, ಅವರ ಕೀರ್ತಿಗಳು ಹೇಗಿರುತ್ತೆ ಅಂದ್ರೆ ಅವರು ಇವಾಗಲೂ ಜೀವಂತವಾಗಿರೋ ತರ ನಾವು ಅವರ ಬಗ್ಗೆ ಮಾತಾಡ್ತೀವಿ. ತಥಾ ಉಸಿ ಉದಾರಕೋ ಸಮಸ್ತ ಸೃಷ್ಟಿ ಪೂಜತಿ. ಅಂದ್ರೆ ಅದೇ ತರ ಇರೋ ಉದಾರ್, ಅದೇ ಶ್ರೇಷ್ಠ ವ್ಯಕ್ತಿಗಳನ್ನ ಇಡೀ ಜಗತ್ತು ಪೂಜೆ ಮಾಡುತ್ತೆ, ಅಂದ್ರೆ ಪೂಜನೀಯ ಭಾವನೆಯಿಂದ ನೋಡುತ್ತೆ. ಅಖಂಡ ಆತ್ಮ ಭಾವ ಜೋ ಅಸೀಮ ವಿಶ್ವ ಮೇ ಭರೆ ವಹಿ ಮನುಷ್ಯ ಹೈ ಕಿ ಜೋ ಮನುಷ್ಯ ಕೆ ಲಿಯೆ ಭರೆ. ಯಾರು ಅಖಂಡ ಭಾವನೆಯನ್ನ ಇಡೀ ವಿಶ್ವದಲ್ಲಿ ತುಂಬಿಸೋದಕ್ಕೆ ಕಷ್ಟಪಡ್ತಾರೋ ಅಂಥವರೇ ನಿಜವಾದ ಮನುಷ್ಯರಾಗಿರ್ತಾರೆ. ಜೊತೆಗೆ ಯಾರು ಬೇರೆ ಮನುಷ್ಯರಿಗೋಸ್ಕರ ಬದುಕ್ತಾರೋ ಅವರೇ ನಿಜವಾದ ಮನುಷ್ಯರು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಸೊ इस इन पंक्तियों का इस कविता का व्याख्या कैसे करेंगे? सह प्रसंग के साथ. फर्स्ट प्रसंग ಅಲ್ಲಿ स्टार्टिंग लाइन एज इट इज ಏನಪ್ಪಾ ಅಂದ್ರೆ प्रस्तुत कविता हमारे हिंदी पाठ्य पुस्तक स्पर्श भाग 2 से लिए गए हैं और इसके कवि मैथिली शरण गुप्त जी हैं. ಅಷ್ಟಾದ್ಮೇಲೆ इन पंक्तियों में ಏನಪ್ಪ ಬರಿಬೇಕು, ಇಷ್ಟರಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು, ಇದನ್ನ 1 or 2 ಲೈನ್ಸ್ ಅಲ್ಲಿ ಬರಿಬಹುದು. ನೆಕ್ಸ್ಟ್ इन पंक्तियों में कवि कहते हैं कि, कवि ಏನಪ್ಪ ಹೇಳ್ತಾರೆ, जो मनुष्य दूसरों के लिए जीते हैं उनका गुणगान युगों युगों तक किया जाता है. ಹೌದಾ ಅಲ್ವಾ? ಇವಾಗ ಇಷ್ಟರಲ್ಲಿ ನಮ್ಗೆ ಕಾಣಿಸಿರುವಂತದೇನು, ಅವ್ರು ಬದುಕಿಲ್ಲ, ಬದುಕದೇ ಇದ್ರೂ ಅವರ ಬಗ್ಗೆ ಮಾತುಗಳು ಪುಸ್ತಕಗಳಲ್ಲಿ ಜನರು ಮಾತಾಡೋದ್ರಲ್ಲಿ ಮತ್ತೆ ಅವ್ರ ಪೂಜೆ ಮಾಡೋದ್ರಲ್ಲಿ ಅವ್ರ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ, ಸೊ ಅವ್ರು ಇಲ್ಲದೆ ಇದ್ರೂ ಏನಪ್ಪಾ ಯುಗ ಯುಗಗಳವರೆಗೂ ಅವರ ಬಗ್ಗೆ ನಾವು ಗುಣಗಾನವನ್ನ ಮಾಡ್ತಿರ್ತೀವಿ. ಸೊ ಇನ್ पंक्तियों में कवि कहते हैं कि जो मनुष्य दूसरों के लिए जीते हैं उनका गुणगान युगों युगों तक किया जाता है. ಸೊ ವ್ಯಾಖ್ಯಾ ಹೇಗೆ ಮಾಡ್ತೀವಿ ಅಂದ್ರೆ ಇರುವಂತ ಈಚ್ ಅಂಡ್ ಎವ್ರಿ ಲೈನ್ ಅಲ್ಲಿ ಇರುವಂತ ಭಾವನೆಯನ್ನ ವ್ಯಕ್ತ ಮಾಡುವಂಥದ್ದು. ಸೊ ಹೇಗಪ್ಪ ಅಂದ್ರೆ कवि कहते हैं कि जो मनुष्य अपने पूरे जीवन में दूसरों की चिंता करता है उस महान व्यक्ति की कथा का गुणगान सरस्वती अर्थात पुस्तकों में किया जाता है. ಅಂದ್ರೆ ಯಾರು ತನ್ನ ಇಡೀ ಜೀವನವನ್ನ ಬೇರೆಯವ್ರಿಗೋಸ್ಕರ ಚಿಂತನೆ ಮಾಡೋದ್ರಲ್ಲಿ, ಬೇರೆಯವ್ರಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಕಳೆದಿರ್ತಾರೋ ಅಂತಹ ಮಹಾನ್ ವ್ಯಕ್ತಿಗಳ ಗುಣಗಾನವನ್ನ ಸರಸ್ವತಿ ಮಾಡ್ತಾಳೆ. ಸರಸ್ವತಿ ಮಾಡ್ತಾಳೆ ಅಂದ್ರೆ ಅದರ ಅರ್ಥ ಏನು, ಪುಸ್ತಕಗಳು ಮಾಡುತ್ತವೆ, ಅಂದ್ರೆ ಅವರ ಕಥೆಗಳನ್ನ ನಾವು ಪುಸ್ತಕಗಳಲ್ಲಿ ಓದ್ತೀವಿ. ಪೂರಿ ಧರ್ತಿ ಉಸ್ ಮಹಾನ್ ವ್ಯಕ್ತಿ ಕಿ ಆಭಾರಿ ರಹತಿ ಹೈ. ಅಂದ್ರೆ ಇಡೀ ಭೂಮಿ ಏನಿದೆ ಆ ವ್ಯಕ್ತಿಗಳ ಚಿರಋಣಿಯಾಗಿರುತ್ತಾರೆ, ಅಂದ್ರೆ ಆಭಾರಿ ರಹತಿ ಹೈ. ಏನಪ್ಪಾ ಅಂದ್ರೆ ಏನು, ಕೃತಜ್ಞತೆಯ ಭಾವನೆಯನ್ನು ತೋರಿಸ್ತಿರುತ್ತೆ. उस व्यक्ति की बातचीत हमेशा जीवित व्यक्तियों की तरह की जाती है. ಅಂದ್ರೆ ಆ ವ್ಯಕ್ತಿಗಳ, ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತುಕತೆಗಳು ಹೇಗೆ ನಡೀತವಪ್ಪ ಅಂದ್ರೆ ಒಬ್ಬ ಜೀವಿತ್ ವ್ಯಕ್ತಿ, ಅಂದ್ರೆ ಒಬ್ಬ ಜೀವಂತ ವ್ಯಕ್ತಿಯ ಬಗ್ಗೆ ಮಾತಾಡುವ ತರ ನಾವು ಅವರ ಬಗ್ಗೆ ಮಾತುಕತೆಯನ್ನ ನಡೆಸ್ತೀವಿ. और पूरी सृष्टि उनकी पूजा करती है. ಜೊತೆಗೆ ಇಡೀ ಸೃಷ್ಟಿ ಅವರ ಪೂಜೆಯನ್ನು ಕೂಡ ಮಾಡ್ತಿರುತ್ತೆ. कवि कहते हैं कि जो व्यक्ति पूरे संसार को अखंड भाव और भाईचारे की भावना में बांधता है वह व्यक्ति सही मायने में मनुष्य कहलाने योग्य होता है. ಅಂದ್ರೆ ಕವಿ ಲಾಸ್ಟಲ್ಲಿ ಏನಪ್ಪ ಹೇಳಿದಾರೆ ಅಂದ್ರೆ, ಯಾವ ಮನುಷ್ಯ ಅಖಂಡ ಭಾವನೆಯನ್ನ, ಅಖಂಡ ಆತ್ಮ ಭಾವನೆಯನ್ನ ಮತ್ತೆ ಭಾಯ್ಚಾರೆ ಅಂದ್ರೆ ಸಹೋದರ ಭಾವನೆಯನ್ನ, ಈ ಅಖಂಡ ಭಾವನೆ ಮತ್ತೆ ಸಹೋದರ ಭಾವನೆಯಿಂದ ಇಡೀ
ಪ್ರಪಂಚವನ್ನ ಕಟ್ಟು ಹಾಕ್ತಾನೋ ಅಂದ್ರೆ ಅದರಲ್ಲಿ ತೊಡಗಿಸ್ತಾನೋ ಅಂತವನು ನಿಜವಾದ ಮನುಷ್ಯನಾಗೋದಕ್ಕೆ ಯೋಗ್ಯನು ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಪ್ಯಾರಾಗ್ರಾಫು ಏನಪ್ಪ ಹೇಳ್ತಿದಾರೆ ಅಂದ್ರೆ ಯಾವ ತರ ಬದುಕಿದ್ರೆ, ಯಾವ ತರ ನಾವು ಬದುಕಿದ್ರೆ ನಮ್ಮ ಬಗ್ಗೆ ಜನ ಯುಗ ಯುಗಳವರೆಗೂ ಗುಣಗಾನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕವಿ ವ್ಯಕ್ತ ಮಾಡಿದ್ದಾರೆ. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದು ನೋಡೋಣ.